ಎಜಿ ನ್ಯೂಸ್ಗೆ ಸ್ವಾಗತ. ಪುತ್ಥಳಿ ಅನಾವರಣಕ್ಕೆ ಅನುಮತಿ ಕೊಡದಿದ್ರೆ ಅನಗೋಳ ಚೆಲೋ ಕರೆ ಕೊಡುವುದಾಗಿ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಛತ್ರಪತಿ ಸಂಭಾಜಿ ಮಹಾರಾಜರ ಪುತ್ಥಳಿ ಅನಾವರಣ ಫೈಟ್ ವಿಚಾರವಾಗಿ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಭೆಯ ಬಳಿಕ ಮಾಧ್ಯಮಗಳಿಗೆ ಶಾಸಕ ಅಭಯ್ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದು, ಆನಗೋಳದಲ್ಲಿ ನಿರ್ಮಾಣವಾದ ಮೂರ್ತಿ ಕೆಲಸ ಮುಗಿದಿದೆ, ಅಪೂರ್ಣವಾಗಿಲ್ಲ. ಮೂರ್ತಿ ಅನಾವರಣಕ್ಕೆ ಯಾವುದೇ ವಿರೋಧವಿಲ್ಲ. ಮೂರ್ತಿ ಉದ್ಘಾಟನೆ ಮಾಡುವುದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಎನ್ಒಸಿ ಕೊಟ್ಟಿರುವ ಲೆಟರ್ ಇದೆ. ಕಾರ್ಯಕ್ರಮಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರು 13ನೇ ವಂಶಸ್ಥರು ಆಹ್ವಾನ ಕೊಟ್ಟಿದ್ದೀವಿ. ಅಧಿಕಾರಿಗಳಿಗೆ ಯಾರು ಹೇಳಿದ್ದಾರೋ ಗೊತ್ತಿಲ್ಲ. ಅನಾವರಣಕ್ಕೆ ಅನುಮತಿ ಕೊಟ್ಟಿಲ್ಲ. ಸ್ವಾಗತ ಕೋರಿ ಹಾಕಿರುವ ಬ್ಯಾನರ್ಗಳನ್ನು ತೆರವು ಮಾಡಿದ್ದಾರೆ. ಸಂಭಾಜಿ ಭಾವಚಿತ್ರ ಇರುವ ಬ್ಯಾನರ್ ಪಾಲಿಕೆ ಅಧಿಕಾರಿಗಳು ತೆಗೆದುಹಾಕಿದ್ದಾರೆ. ಕಾಂಗ್ರೆಸ್ನ ಹಿಂದೂ ವಿರೋಧಿ ಸರ್ಕಾರ, ಇವರಿಗೆ ಹಿಂದೂಗಳ ಪೋಸ್ಟರ್ ಬೇಡವಾಗಿದೆ. ಮೂರ್ತಿ ಅನಾವರಣ ವಿಚಾರಕ್ಕೆ ಡಿಸಿ ಭೇಟಿಯಾಗಿ ಚರ್ಚೆ ಮಾಡ್ತೀವಿ. ಅನುಮತಿ ಕೊಡದಿದ್ರೆ ಬೆಳಗಾವಿ ಚಲೋ ಕಾರ್ಯಕ್ರಮಕ್ಕೆ ನಿರ್ಧರಿಸಲಾಗಿದೆ ಎಂದಿದ್ದಾರೆ. ಈಗ ಪೋಸ್ಟರ್ಗಳು ಹಚ್ಚಿದ್ರು ಎಲ್ಲ ಕಡೆ. ಹಿಂದೆ ಈ ಒಂದು ವಾರದಿಂದನೇ ಕಾಂಗ್ರೆಸ್ ಸರ್ಕಾರದ್ದು ಕಾಂಗ್ರೆಸ್ ಕಾರ್ಯಕ್ರಮ ಇತ್ತು. ಎಲ್ಲ ಕಡೆ ಪೋಸ್ಟರ್ ಬ್ಯಾನರ್ ಹಚ್ಚಿದ್ರು. ಯಾವ ಪರ್ಮಿಷನ್ ತೊಗೊಂಡಿಲ್ಲ, ಹಂಗೆ ಹಚ್ಚಿದ್ರು. ಐತಿಹಾಸಿಕ ಕಾರ್ಯಕ್ರಮ ಹಚ್ಚಿದ್ರು. ಎಲ್ಲರೂ ಅದಕ್ಕೇನು ಅಬ್ಜೆಕ್ಷನ್ ಮಾಡಿಲ್ಲ. ಆದರೆ ಇವತ್ತು ಸಂಭಾಜಿ ಮಹಾರಾಜರ ಪುತ್ಥಳಿ ಇರುವಂಥ ಪೋಸ್ಟರಿಂದ ಶಿವಾಜಿ ಮಹಾರಾಜರ ಇರುವಂಥ ಪೋಸ್ಟರ್ಗಳನ್ನು ಕಟೌಟ್ಗಳನ್ನು ಶಿವಾಜಿ ಮಹಾರಾಜರ ವಂಶಜರುವಂತಹ ಕಟೌಟ್ ಪೋಸ್ಟರ್ಗಳನ್ನು ಗುರುವರಿಯ ಸಂಭಾಜಿರಾವ್ ಪೋಸ್ಟರ್ಗಳನ್ನ ಅವ್ರನ್ನೆಲ್ಲ ಇವತ್ತು ತೆಗೆದು ಇಲ್ಲೇ ಗಾಡಿ ಯಾಕೆ ಬಂದು ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಮಹಾನಗರ ಪಾಲಿಕೆ ಅವ್ರು ಕೇಳಿದ್ರೆ ಜಿಲ್ಲಾಧಿಕಾರಿಗಳು ಗೊತ್ತಿಲ್ಲ. ಅವ್ರು ನಾ ಫೋನ್ ಹಚ್ಚಿದಾಗ ಅಂದ್ರೆ ಯಾರು ಹೇಳಿದ್ದಾರೆ ಯಾಕಪ್ಪ ನಿಮಗೆ ಕಾಂಗ್ರೆಸ್ನವರು ಇದೊಂದು ಪೋಸ್ಟರ್ ನೀಡಿದ್ದಾರೆ. ನೂರಾರು ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.